ಹಾಯ್ ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನ ಚಾಲೆಂಜಿನ ಇವತ್ತು 26ನೇ ಅಡುಗೆ. ಮೊಟ್ಟ ಮೊದಲಿಗೆ ನನ್ನ ಎಲ್ಲ ವೀಕ್ಷಕರಿಗೆ ಗಣೇಶನ ಹಬ್ಬದ ಶುಭಾಶಯಗಳು. ಇವತ್ತು ಗಣೇಶನ ಪ್ರಯುಕ್ತನೇ ಒಂದು ಸ್ಪೆಷಲ್ ಅಡುಗೆ ಇವತ್ತು ನಿಮಗೆ ಮಾಡಿ ತೋರಿಸಿದ್ದೀನಿ. ಅದೇನಪ್ಪ ಅಂದರೆ ಲಾಡು ಅಂತಾರೆ ನಮ್ಮ ಸಾವಜಿಯಲ್ಲಿ, ಮತ್ತು ಕನ್ನಡದಲ್ಲಿ ಬಳ್ಳಿ ಹುಗ್ಗಿ ಅಂತ ಕೂಡ ಇದಕ್ಕೆ ಕರೀತಾರೆ. ಬಹುಶಃ ಈ ಒಂದು ರೆಸಿಪಿಯನ್ನು ನೀವು ಇಲ್ಲಿ ತನಕ ಯೂಟ್ಯೂಬದಲ್ಲಿ ನೋಡದೇ ಇರ್ಬೋದು. ಮೊದಲ ಬಾರಿಗೆ ನಾವು ಇದನ್ನು ನಿಮಗೆ ತೋರಿಸ್ತೀವಿ, ಬಳ್ಳಿ ಹುಗ್ಗಿ ಏನು ಮಾಡೋದು ಅಂತೇಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು 2 kg ಬಳ್ಳಿ ಹುಗ್ಗಿ ಮಾಡ್ಲಿಕ್ಕಿದ್ದೀವಿ. ಅದಕ್ಕೋಸ್ಕರ ನಾನು 2 kg ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಮಾರ್ಕೆಟಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ, ಕಿರಾಣಿ ಅಂಗಡಿಯಲ್ಲಿ. ನಂತರ ಡೋ ಮಾಡೋ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತ ನಾವು ರವಾನ ಮಿಕ್ಸ್ ಮಾಡ್ಕೊಂಡು ಹೋಗೋಣ. ಹೇಗೆ ಮಿಕ್ಸ್ ಮಾಡ್ಬೇಕಂದ್ರೆ ಮನೇಲಿ ನಾವು ಚಪಾತಿ ಹಿಟ್ಟಂಗೆ ನಾವು ಮಿಕ್ಸ್ ಮಾಡ್ತೀವಲ್ಲ, ಅದೇ ಥರ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ. ಚಪಾತಿ ಹಿಟ್ಟು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟೇ ಗಟ್ಟಿ ನಾವು ಈ ಚಿರೋಟಿ ರವೆ ಕೂಡ ಮಿಕ್ಸ್ ಮಾಡ್ಕೊತ ಅಷ್ಟೇ ಗಟ್ಟಿಯಾಗಿ ಮಾಡ್ಕೋಬೇಕು. ನೋಡಿ, ಈಗ ನಮ್ಮ ಡೌ ರೆಡಿಯಾಗಿದೆ. ಈಗ ಒಂದು ಬಾಣಲೆಯಲ್ಲಿ ನಾನು ಕಸ್ಕಸ್ ಕೂಡ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈ ಡಿಶಲ್ಲಿ ಇದು ಇಂಪಾರ್ಟೆಂಟ್ ಒಂದು ಐಟಮು. ನಂತರ ಒಂದು ಒಣ ಕೊಬ್ಬರಿ ತೊಗೊಂಡು ಅದನ್ನು ಕೂಡ ಕ್ಲೀನಾಗಿ ತುರಿಬೇಕು. ತುರಿಯೋ ಮಣ್ಣಿ ಮನೇಲಿ ಇದ್ದೇ ಇರುತ್ತೆ, ಅದರಿಂದ ನಾವು ತುರ್ಕೊಂಡ್ಬರ್ಬೇಕು. ಈ ಒಂದು ಒಣ ಕೊಬ್ಬರಿ ಕೂಡ ಈ ಡಿಶ್ಶಿಗೆ ಒಂದು ಒಳ್ಳೆಯ ಟೆಕ್ಸ್ಚರ್ ಕೊಡುತ್ತೆ. ಈಗ ಮತ್ತೆ ನಾವು ಗ್ಯಾಸ್ ಒಲೆ ಹಚ್ಕೊಂಡು ಒಂದು ಬಾಣಲೆಯಲ್ಲಿ ತುರಿದಿದ ಕೊಬ್ಬರಿಯನ್ನು ಹುರ್ಕೊಂಡ್ಬಿಡ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಅಷ್ಟೇ, ಜಾಸ್ತಿ ಹುರ್ಕೊಂಡೋಗ್ಬೇಡಿ. ಈಗ ನಾವು ಕಸ್ಕಸೇನು ಹುರ್ಕೊಂಡ್ವಲ್ಲ, ಅದ್ರ ಜೊತೆಗೆ 1-2-3 ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಬಿಡಿ. ಮತ್ತು ನಾನು 1/4 kg ಕಡ್ಲಿ ತೊಗೊಂಡಿದ್ದೀನಿ. ಕಡ್ಲಿ ಕೂಡ ನಾವು ಮಿಕ್ಸರ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ. ಈಗ ನಾವೇನು ಚಿರೋಟಿಯಿಂದ ಏನು ಡೌ ರೆಡಿ ಮಾಡಿದ್ವಲ್ಲ, ಈಗ ಅದು ಉದ್ದೋ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದು ಹೆಂಗಪ್ಪ ಅಂದರೆ ನೋಡಿ, ಈ ಥರ ನಾವು 2 ಕೈಯಿಂದ ಕ್ಲೀನಾಗಿ ಉತ್ತಾ ಇರಬೇಕು. ಪೆನ್ಸಿಲ್ ಆಕಾರ ಇರುತ್ತಲ್ಲ ಅಷ್ಟೇ ದಪ್ಪ, ಜಾಸ್ತಿ ದಪ್ಪ ಬೇಡ, ಜಾಸ್ತಿ ತೆಳು ಬೇಡ. ಪೆನ್ಸಿಲ್ ಎಷ್ಟು ದಪ್ಪ ಇರುತ್ತಲ್ಲ ಅಷ್ಟೇ ದಪ್ಪದಲ್ಲಿ ನೀವು ಈ ಥರ ಉದ್ದಬೇಕು. ನೋಡಿ, ಗಮನ ಇರಲಿ. ನೋಡಿ, ಈ ಥರ ಉದ್ಕೊಂಡು ನೀವು ಒಂದು ಪ್ಲೇಟಲ್ಲಿ ಸೈಡಾಗಿ ಇಟ್ಕೊತ ಹೋಗಿ. ನೋಡಿ, ಈ ಥರ ನಾವು ಇದೀಗ ಉದ್ದಾಗಿ ಲೇಯರಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಇದು ಫ್ರೈ ಮಾಡೋಂಥ ಸಮಯ. ನಾವು ಮಾಡೋಣ, ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಎಷ್ಟು ಇರಬೇಕಂದ್ರೆ ಯಾವುದರ ಬಾಣಲೆ ತಗೊಳ್ಳಿ, ಎಣ್ಣೆ ಮಾತ್ರ ಬಾಣಲೆಯ ಅರ್ಧ ಭಾಗದ ಮೇಲ್ಪಟ್ಟಿರಬೇಕು, ಕಡಿಮೆ ಇರಬಾರ್ದು ಎಣ್ಣೆ, ಗಮನ ಇರಲಿ. ಈಗ ಎಣ್ಣೆ ಕಾದಿದೆ. ನಾವೇನು ಉದ್ದವಲ್ಲ ಈಗ ಚಿರೋಟಿ ರವೆನ ಲೇಯರಾಗಿ, ಅದು ಈಗ ಎಣ್ಣೆಲಿ ಹಾಕ್ಕೊಂಡು ಕರ್ಕೊಂಬಿಡೋಣ. ನೋಡಿ, ಕ್ಲೀನಾಗಿ ಕರ್ಕೊಂಬಿಡಿ. ಲೈಟಾಗಿ ಬ್ರೌನ್ ಆಗೋ ಮಟ್ಟ ಇದನ್ನು ನಾವು ಕರಿಬೇಕು. ಗಮನ ಇರಲಿ, ನಾವು ಈ ಬಳ್ಳಿ ಹುಗ್ಗಿ ಫ್ರೈ ಮಾಡ್ಬೇಕಾದ್ರೆ ಸಿಡಿಯೋಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಪ್ಲೇಟ್ ನಿಮ್ಮ ಹತ್ರ ಇಟ್ಕೊಳ್ಳಿ, ಯಾಕಂದರೆ ಬಾಣಲಿ ಮೇಲೆ ಇಟ್ಕೊಂಬಿಡಿ. ಸಿಡಿದ್ರೆ ಪ್ಲೇಟ್ ಕೆಳಗಡೆ ಸಿರುತ್ತೆ, ನಿಮಗೆ ಸಿಡಿಯೋಲ್ಲ. ಒಂದು 10-15 ಸೆಕೆಂಡ್ ಮಾತ್ರ, ಆಮೇಲೆ ಮತ್ತೆ ಸಿಡಿಯೋಲ್ಲ ಅದು. ಈಗ ನೋಡಿ, ಫ್ರೈ ಆಗ್ತಿದೆ ಕ್ಲೀನಾಗಿ. ಈಗ ನೋಡಿ, ನಮ್ಮ ಬಳ್ಳಿ ಹುಗ್ಗಿ ಲೈಟಾಗಿ ಬ್ರೌನ್ ಆಗಿದೆ. ಈಗ ನಾವು ಇದನ್ನು ಒಂದು ಪಾತ್ರೆಯಲ್ಲಿ ತಗೊಂಬಿಡೋಣ. ಈಗ ನಾವು 1 kg ಬೆಲ್ಲ ತೊಗೊಳ್ಳೋಣ. ಈಗ ನಾವು 2 kg ಬಳ್ಳಿ ಹುಗ್ಗಿ ಮಾಡ್ಲಿಕ್ಕಿದ್ದೀವಿ. ಅದಕ್ಕೋಸ್ಕರ ನಾವು 1 kg ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಇದನ್ನು ಲೈಟಾಗಿ 1-4 ಪೀಸು ಆಗೋಂಗೆ ಕುಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದನ್ನು ಈಗ ನಾವು ಮೆಲ್ಟ್ ಮಾಡ್ಕೊಳ್ಳೋಣ, ಕರಗಿಸೋಣ. ನೋಡಿ, ಹಾಕ್ಕೊಂಡಿದ್ದೀನಿ. ಈಗ ಇದು ಕರಗಿಸೋ ಸಮಯ. ಒಂದು ಗ್ಯಾಸ್ ಒಲೆ ಹಚ್ಕೊಂಡು ಅದರ ಮೇಲೆ ಇಟ್ಟು ನಾವು ಇದನ್ನು ಕರಗಿಸ್ಕೊಳ್ಳೋಣ. ಅದರಲ್ಲಿ ಒಂದು ಅರ್ಧ ಚಮಚ ಅಥವಾ 1 ಚಮಚ ತುಪ್ಪ ಕೂಡ ಹಾಕ್ಕೊಂಬಿಡಿ. ಹಾಕ್ಕೊಂಡು ಕಡಿಮೆ ಫ್ಲೇಮಲ್ಲಿ ಇದು ಹುರ್ಕೊಂಬಿಡಿ. ಹೈ ಫ್ಲೇಮಲ್ಲಿ ಹುರ್ಕೊಂಡೋಗ್ಬಿಡಿ, ಸೀದು ಬಿಡುತ್ತೆ ಬೆಲ್ಲ. ಹಂಗೆ ಕಡಿಮೆ ಫ್ಲೇಮಲ್ಲೇ ಇದನ್ನು ಮೆಲ್ಟ್ ಆಗೋವರೆಗೂ ನೀವು ಕ್ಲೀನಾಗಿ ಹುರ್ಕೋಬೇಕು. ಈಗ ನೋಡಿ, ಈಗ ನಮ್ಮ ಬೆಲ್ಲ ಮೆಲ್ಟ್ ಆಗಿದೆ. ಈಗ ನಾವು ಇದು ಕರಗಿಸಿದ ಬೆಲ್ಲವನ್ನು ಏನು ಮಾಡಬೇಕಂದ್ರೆ ನಾವೇನು ಫ್ರೈ ಮಾಡಿದ್ವಲ್ಲ ಬಳ್ಳಿ ಹುಗ್ಗಿನ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ.
ಯಾಕೆ ಸೋಸ್ಬೇಕಂದ್ರೆ ಬೆಲ್ಲದಲ್ಲಿ ಮಣ್ಣಿನ ಕಣ ಇರ್ತವೆ, ಅದಕ್ಕೋಸ್ಕರ ನಾವು ಸೋಸ್ಕೊತೀವಿ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಯಾಲಕ್ಕಿ ಮತ್ತು ಕಸ್ಕಸಿ ಏನು ಗ್ರೈಂಡ್ ಮಾಡ್ಕೊಂಡಲ್ಲ ಮಿಕ್ಸರಲ್ಲಿ, ಅದನ್ನು ಕೂಡ ಇದರಲ್ಲಿ ಹಾಕೊಂಬಿಡೋಣ. ನಂತರ ನಾವೇನು ಕೊಬ್ಬರಿ ಹುರ್ಕೊಂಡ್ವಲ್ಲ ಅದು ಕೂಡ ಇದರಲ್ಲಿ ಹಾಕ್ಕೊಂಬಿಡೋಣ. ನಂತರ ನಾವು ಗ್ರೈಂಡ್ ಮಾಡಿರುವಂತಹ ಕಡ್ಲಿ ಪೌಡ್ರ್ ಕೂಡ ಇದರಲ್ಲಿ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಬಳ್ಳಿ ಹೋಗಿ ರೆಡಿ. ಈಗ ಪ್ಲೇಟಿಂಗ್ ಮಾಡೋ ಸಮಯ, ಬನ್ನಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಗಣಪತಿ ಹಬ್ಬದಲ್ಲಿ ಸ್ಪೆಷಲ್ಲಾಗಿ ಮಾಡುವಂತಹ ನಮ್ಮ ಸಹಜೀವನೆಯಲ್ಲಿ ಬಳ್ಳಿ ಹುಗ್ಗಿ ಅಂದರೆ ಸ್ವೀಟ್ ಬಳ್ಳಿ ಹುಗ್ಗಿ ಹೇಗೆ ಮಾಡೋದನ್ನು ನಿಮಗೆ ನಾನೀಗ ತೋರಿಸಿದ್ದಾತು. ಅದು ನೀವು ಕ್ಲೀನಾಗಿ ನೋಡಿದ್ದು ಕೂಡ ಆಗಿದೆ ಅಂತ ನಾವು ತಿಳ್ಕೊತೀವಿ. ಈಗ ಇದು ಟೇಸ್ಟ್ ಮಾಡೋ ಸಮಯ, ಬನ್ನಿ ಟೇಸ್ಟ್ ಮಾಡೋಣ. ವಾಹ್ ಬೈ ವಾಹ್. ನಾವು ಅದ್ರಲ್ಲಿ ಹಾಕಿರೋಂಥ ಕಸ್ಕಸ್ ಆಗಲಿ, ಬೆಲ್ಲದ ಪಾನಕ ಆಗಲಿ, ಆಮೇಲೆ ಕೊಬ್ಬರಿ ಆಗಲಿ, ಯಾಲಕ್ಕಿದೇನು ಕಸ್ಕಸ್ ಪೌಡ್ರ್ ಮಾಡಿದ ಮೇಲೆ ಹಾಕಿದ್ವಲ್ಲ ಆ ಒಂದು ಫ್ಲೇವರು ನಾಲ್ಗೆಯಲ್ಲಿ ಟಚ್ ಆಗ್ತಿದೆ. ಮತ್ತು ಕ್ರಿಸ್ಮಸ್ ಇದೆಯಲ್ಲ, ಕ್ರಿಸ್ಪ್ನೆಸ್ಸು ಅದು ಅಂತಲೂ ಆಸಮ್. ವೀಕ್ಷಕರೇ, ನೀವು ಕೂಡ ಮಾಡಬೇಕಾಗಿದ್ದು ಈಗ ಒಂದೇ, ಈ ಡಿಶನ್ನು ನೀವು ಮನೆಯಲ್ಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಅಂತ ಹೇಳಬೇಕು. ಅದೇ ನೆಸಿಟಿ ಇಲ್ಲ ನೀವು ಹಬ್ಬದಲ್ಲಿ ಮಾಡ್ಬೇಕಂತೇಳಿ, ಹಬ್ಬ ಬಿಟ್ಟು ಬೇರೆ ದಿನಗಳು ಕೂಡ ಇದು ಮಾಡ್ಬೋದು. ಬಂದಂಥ ಗೆಸ್ಟಿಗೆ ನೀವು ತಿನ್ನಿಸ್ಬಿಟ್ರೆ ಅವರು ಕೂಡ ಭಾಳ ಸಂತೋಷವಾಗಿದ್ದು ತಿಂತಾರೆ ಅಂತ ಹೇಳ್ತಾ, ಮತ್ತೆ ನಾಳೆ ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಮಾಡಬೇಕಾಗಿದ್ದು ಒಂದೇ, ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾಯಿರ್ರಿ, ಊಟ ಮಾಡಿಸ್ತಾ ಇರ್ರಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.